ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪ್ರಸನ್ನಾತ್ಮನೇ ನಮಃ. ಓಂ ವಿಶ್ವಾಚ್ಯುತಾ ಚಿಚ್ಚಾವಯಂತೆ ರಜಾಂಸಿ ದ್ಯಾವಾ ಕ್ಷಾಮಾ ಪರ್ವತಾಸೋ ವನಾನಿ ವಿಶ್ವಂ ದೃಢಂ ಭಯತೆ ಅಜ್ಮನ್ನಾತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 243ನೇ ಪ್ರಸನ್ನಾತ್ಮ ಅನ್ನುವ ನಾಮವನ್ನು ಮತ್ತೆ ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆ ಮಂತ್ರದಲ್ಲಿ ಇದೊಂದು ಸ್ಪಷ್ಟೀಕರಣ, ದೃಢಂ ಅಂತ ಶಬ್ದ ಇದೆ. ಅದು ಮುದ್ರಿತ ಪುಸ್ತಕಗಳಲ್ಲಿ ಳ, ಅದಕ್ಕೆ ಮತ್ತೆ ಹ ಅಂತ ಹೀಗೆ ಒತ್ತಕ್ಷರ ಇರ್ತದೆ. ಅದನ್ನ ದೃಢಂ ಅಂತ ಓದುವುದಲ್ಲ, ಅಥವಾ ದೃಢಂ ಅಂತ ಓದುವುದೂ ಅಲ್ಲ ಅಂತಾರೆ ಗೋವಿಂದಾಚಾರ್ಯರು. ದೃಢಂ ಅಂತ ಒಂದು ರೀತಿ ಎರಡೂ ಅಕ್ಷರಗಳನ್ನು ಸಮತೋಲನದ ದೃಷ್ಟಿಯಲ್ಲಿ ಓದಬೇಕು ಅಂತ ಹೀಗೆ ಹೇಳಿದ್ದು ನೆನಪಿದೆ. ಅಂತೂ ಅಂಥದ್ದೊಂದು ಮಾಹಿತಿಯನ್ನು ಹೇಳಿದ್ದೇನೆ. ಇನ್ನು ಹೆಚ್ಚಾಗಿ ಅದನ್ನು ವೇದಜ್ಞರಾದವರು, ವೇದಗಳನ್ನು ಬಾಯ್ಪಾಠ ಕಲಿತವರು ಅದನ್ನು ಹೇಗೆ ಸ್ಪಷ್ಟವಾಗಿ ಉಚ್ಚರಿಸಬೇಕು ಅಂತ ಅನ್ನೋದನ್ನ ಮತ್ತೊಂದು ಸರಿ ನೋಡಬೇಕು. ದೃಢಂ ಅಲ್ಲ, ದೃಢಂ ಅಲ್ಲ. ಳಕಾರವನ್ನು ಉಚ್ಚರಿಸಿ ಆಮೇಲೆ ಹಕಾರವನ್ನು ಉಚ್ಚರಿಸುವುದೂ ಅಲ್ಲ, ದೃಢಂ ಅಂತ ಹೀಗೆ ಉಚ್ಚಾರ ಮಾಡಬೇಕು. ಮತ್ತೆ ಈ ಮೂಲ ಮಂತ್ರ, ಈ ಬೃಹತಿ ಮಂತ್ರಕ್ಕೆ ಸಂಬಂಧಿಸಿದಂತಹ ಮೂಲ ಋಗ್ವೇದ ಮಂತ್ರದ ಅರ್ಥವನ್ನ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಅವರೆಲ್ಲ ಹೇಳಿದಂತೆ ನಾವು ನೋಡಿದ್ದೀವಿ. ಮತ್ತೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ, ಆ ಬಳಿಕ ನಾನು ಹೇಳಿದ ಅರ್ಥ, ಅದನ್ನು ಕೂಡ ಕಳೆದ ದಿವಸ ನಾವು ನೋಡಿದ್ದೀವಿ. ಅಜ್ಮನ್ ಅಂದ್ರೆ ಈ ಜಗತ್ತಿನ ಸ್ವಾಮಿ, ಹಾಗೆ ನಮಗೆ ಮನೆ ಮಾರ್ಗನೂ ಹೌದು ಭಗವಂತ. ಸಾತ್ವಿಕರಾದವರು ಅಚ್ಯುತರೆ, ಅವರಿಗೇನು ಅಧ್ಯಾತ್ಮ ಮಾರ್ಗದ ಚ್ಯುತಿ ಇಲ್ಲ. ಆದ್ರೆ ಅಂಥವರು ಕೂಡ ಕೆಲವು ಬಾರಿ ರಜಸ್ಸಿಗೆ, ಮನೋವಿಕಾರಕ್ಕೆ ಒಳಗಾಗಿ ಬಿದ್ದು ಹೋಗ್ತಾರೆ. ಆದರೂ ನಿನ್ನ ಅನುಗ್ರಹದಿಂದ ಮೇಲೆ ಬರ್ತಾರೆ. ಈ ಸಮಸ್ತ ಪ್ರಪಂಚವೂ ಕೂಡ, ಅದರಲ್ಲಿ ದ್ಯಾವಾಕ್ಷಾಮಗಳು ಅಂದ್ರೆ ದ್ಯಾವಾ ಪೃಥ್ವಿಗಳು ಅರ್ಥಾತ್ ಶ್ರೀದೇವಿ ಭೂದೇವಿಯರು, ಹಾಗೆ ಪರ್ವತಗಳು ಅಂದ್ರೆ ಗರುಡ ಶೇಷರುದ್ರರು, ಹಾಗೆ ವನಗಳು, ವನ ಅಂದ್ರೆ ನೀರು, ಅದರ ಅಭಿಮಾನಿಗಳಾದಂಥ ಚತುರ್ಮುಖ, ಪ್ರಾಣ, ಸರಸ್ವತಿ, ಭಾರತಿ, ಇಂದ್ರ ಮೊದಲಾದಂಥ ಎಲ್ಲ ದೇವತೆಗಳು, ಹೀಗೆ ಇವರು ಎಲ್ಲರೂ ಕೂಡ ನಿನಗೆ ಭಗವಂತನೇ ಭಯಭಕ್ತಿಗಳಿಂದ ತಗ್ಗಿ ನಡೀತಾರೆ ಅಂತನ್ನೋದನ್ನು ಕೂಡ ನಾವು ಕಳೆದ 2 ದಿವಸಗಳಲ್ಲಿ ನೋಡಿದ್ದೀವಿ. ಗುರುಗಳಾದಂತಹ ಸಗ್ರಿಯಾಚಾರ್ಯರ ಸ್ಮರಣಾರ್ಥವಾಗಿ ಮಾಡ್ತಾ ಇರುವಂತಹ 3ನೇ ದಿನದ ಉಪನ್ಯಾಸ ಇದು, ಪ್ರಸನ್ನಾತ್ಮ ಅಂತ ಅನ್ನೋದು. ವನ ಶಬ್ದಕ್ಕೆ ಮುಖ್ಯ ಪ್ರಾಣ ಸರಸ್ವತಿ, ಭಾರತೀಯರು ಇದೆಲ್ಲ ಅರ್ಥ ಆಗೋದು ಹೇಗೆ, ಹಾಗೆ ಪರ್ವತ ಅನ್ನೋ ಶಬ್ದಕ್ಕೆ ಗರುಡ ಶೇಷರುದ್ರರು ಅಂತ ಅರ್ಥ ಆಗೋದು ಹೇಗೆ ಅನ್ನೋದನ್ನು ನೋಡಿದ್ದೀವಿ. ಅಜ್ಮ ಅನ್ನೋ ಶಬ್ದವು, ಆತ್ಮ ಶಬ್ದವು ಸಮಾನಾರ್ಥಕ. ಆತ್ಮ ಅನ್ನೋಲ್ಲಿ ಆ ಅಂತ ದೀರ್ಘ ಒಂದು ಆಂಗ್ ಉಪಸರ್ಗ ಇದೆ. ಅಷ್ಟು ಬಿಟ್ಟರೆ ಎರಡೂ ಕೂಡ ಎರಡೂ ಧಾತುಗಳು, ಅಜಧಾತು ಮತ್ತೆ ಅಥ ಸಾತತ್ಯ ಗಮನ ಧಾತು, ಎರಡೂ ಕೂಡ ಗಮನ ಅನ್ನೋ ಅರ್ಥವನ್ನು ಹೇಳ್ತವೆ. ಎರಡಕ್ಕೂ ಅಲ್ಲಿ ಮ ಅನ್ನುವ ಪ್ರತ್ಯಯ ಇದೆ. ಈಗಿನ ವ್ಯಾಕರಣದ ಪ್ರಕಾರ ಮ ಅನ್ನುವ ಪ್ರತ್ಯಯ ನಮಗೆ ಇಷ್ಟ ಆಗೋದಿಲ್ಲ ಆಚಾರ್ಯರ ನಿಷ್ಪತ್ತಿಯ ಪ್ರಕಾರ. ಆದ್ರಿಂದ ಅಥ ಅಥವಾ ಅಜ ಅನ್ನೋದು ಗಮನವನ್ನು ಹೇಳಿದ್ರೆ, ಮ ಅನ್ನುವುದು ಆತನ ಸರ್ವಜ್ಞತ್ವವನ್ನು ಹೇಳ್ತದೆ. ಹೀಗೆ ಅಜ್ಮ ಮತ್ತು ಆತ್ಮ ಎರಡೂ ಕೂಡ ಒಂದೇ ರೀತಿ ಇವೆ. ಪ್ರಪನ್ನ ಅಂದ್ರು ಪ್ರಸನ್ನ ಅಂದ್ರು ಒಂದೇ ಅರ್ಥ. ಪ್ರಸನ್ನರಾದವರು, ತನ್ನ ಬಳಿಗೆ ಭಯಭಕ್ತಿಯಿಂದ ಯಾರು ಬಂದವರಿದ್ದಾರೆ ಅವರಿಗೆ ಈ ಭಗವಂತ ಆತ್ಮನಾಗಿದ್ದಾನೆ, ಅವರ ಸ್ವಾಮಿಯಾಗಿದ್ದಾನೆ, ಮತ್ತು ಅವರನ್ನು ಆದತ್ತೆ ಸ್ವೀಕಾರ ಮಾಡ್ತಾನೆ. ಆದ್ರಿಂದ ಆತ ಪ್ರಸನ್ನ. ಎಲ್ಲರ ಅಂತರ್ಯಾಮಿಯಾದ ಭಗವಂತನೇ, ನೀನು ಸಜ್ಜನರು ಅನ್ನುವ ಅಧ್ಯಾತ್ಮ ಮಾರ್ಗದ ಪಯಣಿಗರಿಗೆ ನೀನೊಂದು ಮನೆ ಇದ್ದಂತೆ, ಮಾರ್ಗ ಇದ್ದಂತೆ. ಸಾತ್ವಿಕರಾದವರು, ನಿನ್ನ ಭಕ್ತರು ಕೆಲವು ಬಾರಿ ಅಜ್ಞಾನ ಮನೋವಿಕಾರಕ್ಕೆ ಒಳಗಾಗಿ ಬಿದ್ದರೂ ಕೂಡ ಮತ್ತೆ ಮೇಲೆ ಹೇಳ್ತಾರೆ. ಜೀವನ ಇದೊಂದು ಹಾವು ಏಣಿ ಆಟ ಇದ್ದ ಹಾಗೆ, ಬೀಳ್ತಾರೆ ಆದ್ರೂ ಮೇಲೆ ಹೇಳ್ತಾರೆ ಅವರು. ನಿನ್ನ ಮಡದಿಯರಾದಂತಹ ಶ್ರೀದೇವಿ ಭೂದೇವಿಯರು, ಸಪತ್ನಿಕರಾದಂತಹ ಸಕಲರಿಂದ ಸೇವರಾದಂತಹ ಬ್ರಹ್ಮವಾಯುಗಳು, ಗರುಡು ಶೇಷರುದ್ರರು, ಎಲ್ಲಾ ಜೀವರು, ಸಮಸ್ತ ಪ್ರಪಂಚವು ಬೇಕಾದಷ್ಟು ಶಕ್ತಿಶಾಲಿಗಳಾಗಿರ್ಬೋದು, ದೃಢರಾಗಿರ್ಬೋದು. ಆದ್ರೆ ಅವರೆಲ್ಲರೂ ಕೂಡ ನಿನಗೆ ಭಯಭಕ್ತಿಯಿಂದ ಬಗ್ಗಿ ನಡೀತಾರೆ. ನೀನು ಅವರೆಲ್ಲರನ್ನು ಸ್ವೀಕಾರ ಮಾಡಿ ರಕ್ಷಿಸ್ತಿ. ಇದು ಅದರ ಭಾವಾರ್ಥ. ಇಷ್ಟನ್ನ ನಾವು ಈ ಹಿಂದೆ ನೋಡಿದ್ದೀವಿ. ಇನ್ನು ಮುಂದೆ
ಆ ಪ್ರಸನ್ನಾತ್ಮ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಸಗ್ರಿ ಗುರುಗಳಾದಂತಹ ಸಗ್ರಿ ರಾಘವೇಂದ್ರಾಚಾರ್ಯರು ಏನೇನು ಉಲ್ಲೇಖಗಳನ್ನು ಸಂಗ್ರಹಿಸಿದ್ದಾರೆ ಅದನ್ನ ನಾವೀಗ ನೋಡಬೇಕಾಗಿದೆ. ಪ್ರಸನ್ನಶ್ಚಾಸವು ಆತ್ಮಾಚ, ಯಾವತ್ತೂ ಭಗವಂತನ ಮನಸ್ಸು ಯಾವುದೇ ವಿಕಾರಕ್ಕೆ ಒಳಗಾಗುವಂಥದ್ದಲ್ಲ, ಯಾವತ್ತೂ ಸುಪ್ರಸನ್ನವಾಗಿರುವಂತಹ ಮನಸ್ಸು ಒಂದು. ಮತ್ತೆ ಇವನ ವ್ಯಕ್ತಿತ್ವ, ಅವನ ಮೂಲ ವ್ಯಕ್ತಿತ್ವ ಪ್ರಸನ್ನ, ಅವನ ಮನಸ್ಸು ಪ್ರಸನ್ನ, ಹೀಗೆಲ್ಲವೂ ಕೂಡ ಪ್ರಸನ್ನವೇ. ಪ್ರಸನ್ನ ಆತ್ಮ ಶಬ್ದಕ್ಕೆ ಆತ್ಮ ಅಂತನೂ ಅರ್ಥ ಇದೆ, ಮನಸ್ಸು ಅಂತನೂ ಅರ್ಥ ಇದೆ. ಭಗವಂತನಿಗೆ ಸಂಬಂಧಪಟ್ಟ ಪರಿಪೂರ್ಣ ವ್ಯಕ್ತಿತ್ವವೇ ಪ್ರಸನ್ನ ಅಂತ ಅದರ ಅರ್ಥ. ಶುಕ್ಲಾಂಬರಧರಂ ವಿಷ್ಣುಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ ಹೀಗೆ ಭಗವಂತನನ್ನ ಪ್ರಸನ್ನನಾಗಿದ್ದಾನೆ ಅಂತ ನಾವು ಧ್ಯಾನ ಮಾಡ್ತೇವೆ. ಪ್ರಸನ್ನಾತ್ಮ ಅಂತ ಭಗವಂತನನ್ನು ಉಪಾಸನೆ ಮಾಡಿದ್ರಿಂದ ನಮ್ಮ ವಿಘ್ನಗಳೆಲ್ಲ ಪರಿಹಾರ ಕಾಣ್ತವೆ. ನೋಡಿ, ಸರ್ವ ವಿಘ್ನೋಪಶಾಂತಯೇ ಅಂತಲೇ ಬಂದಿದೆ ಅಲ್ಲಿ. ಇಲ್ಲಿಯೂ ಕೂಡ ಸಾಧಕರಾದವರು ಬಿದ್ದರೂ, ರಜಸ್ಸಿನ ದಾಳಿಗೊಳಗಾಗಿ ಬಿದ್ದರೂ ಕೂಡ ಹೇಳ್ತಾರೆ ಅಂತ ಇಲ್ಲಿಯೂ ಕೂಡ ಬಂದಿದೆ. ಅದಕ್ಕೊಂದು ಸಮಾನತೆ ಇದೆ. ಅವನ ಮುಖದಲ್ಲಿರುವಂತಹ ಮಂದಹಾಸ ಅವನ ನಿತ್ಯ ಪ್ರಸನ್ನತೆಯನ್ನ ಸಾರ್ತದೆ. ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತ ಮಧೀಶಿತು ಗೋವಿಂದಸ್ಯ ಸದಾ ಚಿಂತ್ಯಂ ಅಂತ ದ್ವಾದಶ ಸ್ತೋತ್ರ. ಪೂರ್ಣವಾದಂತಹ ಮತ್ತೆಲ್ಲಿಯೂ ದೊರೆಯದಂತಹ ವಿಶಿಷ್ಟವಾದ ಸುಖ ಅವನೊಳಗಿದೆ. ಆ ಸುಖವನ್ನ ಅವನ ಮಂದಸ್ಮಿತ ಅಂತ ಅನ್ನೋದು ತೋರಿಸ್ತದೆ. ಹೀಗೆ ಆ ಭಗವಂತ ಪ್ರಸನ್ನಾತ್ಮನಾಗಿದ್ದಾನೆ. ಮತ್ತೆ ಅವನು ಪ್ರಸನ್ನನಾಗಿದ್ದು ಆದತ್ತೆ ಪ್ರಸನ್ನ ಸನ್ನಪಿ ವಿಷಯಾಣಾಂ ಸಾರಭಾಗಮತ್ತಿ ಪ್ರಸನ್ನಾತ್ಮ. ಅವನು ಯಾವತ್ತೂ ಪ್ರಸನ್ನನೇ, ಯಾಕೆಂದ್ರೆ ಒಳಗೆ ಅವನು ಸ್ವರೂಪಭೂತವಾದ ಸುಖದ ಕಡಲೇ ಇದೆ. ಅವನಿಗೆ ವಿಷಯ ಪದಾರ್ಥಗಳ ಅಪೇಕ್ಷೆ ಏನೂ ಇಲ್ಲ. ಆದರೂ ಆದತ್ತೆ ಹೆಚ್ಚಾಪ್ನೋತಿ ಅದಾದತ್ತೆ ಹೆಚ್ಚ ಅತ್ತಿ ವಿಷಯಾನಿಹ. ವಿಷಯ ಪದಾರ್ಥಗಳನ್ನು ಅವನು ಅದನ್ನ ಮಾಡ್ತಾನೆ, ಭೋಗ ಮಾಡ್ತಾನೆ. ಆತ್ಮ ಅನ್ನುವ ಶಬ್ದದಲ್ಲಿ ವಿಷಯಾನ್ ಅತ್ತಿ ಅಂತ ಅನ್ನೋದು ಕೂಡ ಸೇರ್ಕೊಂಡಿದೆ ಮಹಾಭಾರತದ ಆ ಶ್ಲೋಕದಲ್ಲಿ. ಆಚಾರ್ಯ ಅದನ್ನು ಸರ್ವಮೂಲದಲ್ಲಿ ಒಂದೆರಡು ಕಡೆ ಉದ್ಧರಿಸಿದ್ದಾರೆ. ಆದರೂ ಅವನು ಭೋಗ ಮಾಡುವುದು ಹೇಗೆ? ಅದೊಂದು ಅಲೌಕಿಕವಾದ ಪ್ರಕ್ರಿಯೆ. ಅವನ ಭೋಗ ಮಾಡುವ ರೀತಿ ನಮಗೆ ಗೊತ್ತಾಗೋದಿಲ್ಲ. ಭುಂಕ್ತೆ ಹರಿಹಿ ಶುಭಾನ್ ಭೋಗಾನ್ ಇಂದ್ರಿಯೇಷು ವ್ಯವಸ್ಥಿತ ಪೂರ್ಣಾನಂದೋಪಿ ಭಗವಾನ್ ಕ್ರೀಡೆಯ ಭುಂಕ್ತ ಏವತು. ಇಂದ್ರಿಯದಲ್ಲಿ ಎಲ್ಲಾ ಇಂದ್ರಿಯಗಳಲ್ಲೂ ಭಗವಂತ ಇದ್ದಾನೆ. ಇದ್ದು ಪೂರ್ಣಾನಂದನಾಗಿದ್ದರೂ ಕೂಡ ಕೇವಲ ತನ್ನ ಲೀಲೆಯಿಂದ ಭಕ್ತರು ಕೊಡ್ತಾರೆ ಅನ್ನೋ ಒಂದು ಸಂತೋಷದಿಂದ ಅದೆಲ್ಲವನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೀಗೆ ಗೀತಾ ತಾತ್ಪರ್ಯದಲ್ಲಿ ಬಂದಿರುವಂತಹ ಒಂದು ವೇದವಾಕ್ಯ, ನಾರಾಯಣ ಶ್ರುತಿ ಅಂತ. ಪ್ರಸನ್ನಾಹ ಆತ್ಮಾನಃ ಜೀವಾತ್ಮಾನಃ ಯಸ್ಮಾತ್ ಸಹ ಪ್ರಸನ್ನಾತ್ಮ. ತಾನು ಪ್ರಸನ್ನ ಮಾತ್ರ ಅಲ್ಲ, ಅವನನ್ಯಾರು ಶರಣಾಗತರಾಗ್ತಾರೋ ಅವರೂ ಕೂಡ ಪ್ರಸನ್ನರಾಗ್ತಾರೆ. ಅವನ ಪ್ರಸನ್ನತೆಯನ್ನು ನಾವು ಧ್ಯಾನ ಮಾಡಿದ್ರಿಂದ ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಶ್ರುತಿಯ ಉಲ್ಲೇಖ ಇರೋದ್ರಿಂದ ಅವನನ್ನ ಸಾಧಕರು ಹೇಗೆ ಧ್ಯಾನಿಸ್ತಾರ ಅದರಂತೆ ತಾವು ಕೂಡ ಅವನನ್ನು ಪ್ರಸನ್ನ ಅಂತ ಧ್ಯಾನ ಮಾಡಿದ್ರಿಂದ ಆ ಒಂದು ಮನಃಪ್ರಸಾದವನ್ನು ಪಡಿತಾರೆ. ಮನಃಪ್ರಸಾದ ಸೌಮ್ಯತ್ವಂ ಶೌಚಂ ಆತ್ಮವಿನಿಗ್ರಹ ಅಂತ ಹೀಗೆಲ್ಲ ಭಗವದ್ಗೀತಾದಲ್ಲಿ ಮೊದಲಾದ ಕಡೆ ಬಂದಂತೆ ಆ ಪ್ರಸನ್ನತೆಯನ್ನ ಸಾಧಕ ಪಡಿತಾನೆ. ಈ ಪ್ರಸನ್ನಾನಾಂ ಪ್ರಾಪ್ತ ಚಿತ್ತ ಪ್ರಸಾದಾನಾಂ ಜ್ಞಾನಿನಾಂ ನಿತ್ಯ ಪ್ರಸನ್ನಾನಾಂ ಮುಕ್ತಾನಾಂ ವಾ ವಿಶೇಷತಃ ಸ್ವಾಮಿ. ಅವನು ಇಲ್ಲಿ ಆತ್ಮ ಅಂದ್ರೆ ಸ್ವಾಮಿ ಅಂತ ಅರ್ಥ. ಅದು ಹಿಂದೆ ಅನೇಕ ಕಡೆ ಬಂದಿದೆ. ಪ್ರಸನ್ನರು ಅಂದ್ರೆ ಒಂದು ಈ ಜ್ಞಾನಿಗಳು ಈ ಜಗತ್ತಿನಲ್ಲಿ ಸಂಸಾರದಲ್ಲೇ ಇನ್ನೂ ಇದ್ದಾರೆ. ಆದರೆ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿದ ಪ್ರಯುಕ್ತ ಅವರಿಗೊಂದು ಮನಃಪ್ರಸಾದ ಬಂದಿರ್ತದೆ. ಅದರಿಂದ ಅವರೇ ಪ್ರಸನ್ನರು. ಅಥವಾ ಶಾಶ್ವತವಾಗಿ ಪ್ರಸನ್ನರು, ಮುಕ್ತಿಗೆ ಹೋದವರು. ಜ್ಞಾನಿಗಳಾದವರು ಕೂಡ ಈ ಜಗತ್ತಿನಲ್ಲಿ ಪ್ರಸನ್ನರಾಗಿರ್ತಾರೆ. ಆದರೆ ನಡುವೆ ನಡುವೆ ಅವರಿಗೂ ಕೂಡ ಚಿತ್ತ ವಿಕಾರಗಳಾಗೋದಿದೆ. ಆದ್ರಿಂದ ಪ್ರಸನ್ನರು ಅಂದ್ರೆ ಈ ಜಗತ್ತಿನಲ್ಲಿ ಸಂಸಾರದಲ್ಲಿ ಇನ್ನೂ ಇರುವ ಜ್ಞಾನಿಗಳು ಹೌದು, ಮತ್ತೆ ಶಾಶ್ವತವಾಗಿ ಪ್ರಸನ್ನರಾದವರು ಅಂತಹ ಮುಕ್ತರು, ಅವರೆಲ್ಲರಿಗೂ ಕೂಡ ಇವನೇ ಆತ್ಮ ಸ್ವಾಮಿಯಾಗಿದ್ದಾನೆ. ಮುಕ್ತಾನಾಂ ಪರಮಾಗತಿ ಸತಾಂ ಗತಿ ಅಂತ ಹಿಂದೊಂದು ನಾಮ ಬಂದಿತ್ತು. ಸತಾಂ ಗತಿ ಅಂದ್ರೆ ಶದಲ್ಲಿ ವಿಶರಣ ಗತಿ ಅವಸಾದನ ಅಂತ ಇಷ್ಟೆಲ್ಲ ಧಾತು ಇರೋದ್ರಿಂದ ವಿಶರಣ ಸಂಸಾರದಲ್ಲಿ ಒದ್ದಾಡ್ತಾ ಇರುವವರಿಗೂ ಅವನೇ ಗತಿ. ಆಮೇಲೆ ಗತಿ ಜ್ಞಾನಿಗಳಾದವರಿಗೂ ಅವನೇ ಗತಿ. ಸತಾಂ ಸಜ್ಜನರು ಅಂದ್ರೆ ಜ್ಞಾನಿಗಳು ಪೂರ್ಣವಾಗಿ ಜ್ಞಾನದ ಚರಮ ಸೀಮೆಯನ್ನು ದಾಟಿ ಮುಕ್ತಿಗೆ ಹೋದವರಿಗೂ ಅವನೇ ಗತಿ.
ಅಂತ ಹೀಗೊಂದು ಬಂದಿದೆ. ಅದೇ ತರ ಇದು ಕೂಡ ಪ್ರಸನ್ನಾತ್ಮ. ಪ್ರಕೃಷ್ಟತ್ವಾತ್ ಪ್ರಸನ್ನಾಹ ದೇಹ ವಿಯೋಗ ರೂಪನಾಶೋಪೇತಾ ಆತ್ಮಾನಃ ಜೀವಾ ಯಸ್ಮಾತ್ ಸಹ ಪ್ರಸನ್ನಾತ್ಮ. ಈ ಜೀವಾತ್ಮರಿಗೆ ಈಗ ಸಂಸಾರದಲ್ಲಿದ್ದಾಗ ದೇಹದ ನಾಶ ಮತ್ತು ದೇಹದ ಪ್ರಾಪ್ತಿ ಇವೆಲ್ಲ ನಡೀತಾ ಇರ್ತವೆ. ಆದರೆ ಒಂದು ಹಂತದಲ್ಲಿ ಆ ಜೀವಾತ್ಮರು ತಮ್ಮ ದೇಹ ವಿಯೋಗ ರೂಪವಾದಂತಹ ನಾಶವನ್ನು ಕಳ್ಕೋತಾರೆ. ಇನ್ನೆಂದು ಮತ್ತೆ ಹುಟ್ಟದಂತೆ ಅವರು ಕೊನೆಯ ಬಾರಿ ದೇಹ ಕಳ್ಕೊಂಡು ಮುಕ್ತರಾಗಿ ಬಿಡ್ತಾರೆ. ಸನ್ನಾಹ ಅಂದ್ರೆ ದೇಹ ವಿಯೋಗ ನಾಶೋಪೇತಾ ಶದಲ ವಿಶರಣ ಗತಿ ಅವಸಾದನೇಶು ಅನ್ನೋಲ್ಲಿ ಅವಸಾದನ ಅಂತಿದೆ, ನಾಶ ಆಗೋದಂತ. ಹೀಗೆ ಸನ್ನರು ಅಂದ್ರೆ ದೇಹ ವಿಯೋಗವೆಂಬ ನಾಶ ಉಪೇತರಾದವರು. ಅವರು ಈ ಆ ನಾಶ ರಾಹಿತ್ಯವನ್ನು ಯಾರಿಂದ ಪಡ್ಕೋತಾರೆ? ನಾಶಕ್ಕೆ ಒಳಗಾಗದಂತೆ ಮಾಡುವಂಥವನು ಯಾರು? ಈ ಭಗವಂತನೇ. ಅವರನ್ನು ಹೀಗೆ ಅವನು ಸಂಸಾರದ ಸಂಕೋಲೆಯಿಂದ ದಾಟಿಸ್ತಾನೆ ಅಂತ ಅದರ ತಾತ್ಪರ್ಯ. ಅಂಥವ್ರು ದೇಹನಾಶವಿದ್ದವರು ಆ ದೇಹನಾಶವನ್ನು ಕಳ್ಕೊಂಡು ಪ್ರಕೃಷ್ಟರಾಗ್ತಾರೆ. ಇದು ಅವನ ದಯೆಯಿಂದ. ಮತ್ತೆ ಇನ್ನೊಂದು ಅರ್ಥವನ್ನು ಕೂಡ ಹೇಳಿದ್ದಾರೆ, ಪ್ರಸನ್ನ ದಯಾರ್ದ್ರ ಆತ್ಮ ಸ್ವಭಾವೇಶ ಸಹ ಪ್ರಸನ್ನಾತ್ಮ. ಇದು ಶಾಂಕರ ಭಾಷ್ಯಕ್ಕನುಸಾರವಾಗಿ, ಶಾಂಕರ ಭಾಷ್ಯವನ್ನು ಗುರುಗಳಾದಂಥ ಸಗ್ರಿ ರಾಘವೇಂದ್ರಾಚಾರ್ಯರು ಉದ್ಧರಿಸಿದ್ದಾರೆ. ಕರುಣಾಪೂರ್ಣವಾದ ಸ್ವಭಾವ ಇದ್ದವನು, ಅದಕ್ಕಾಗಿ ಅವನನ್ನು ಪ್ರಸನ್ನಾತ್ಮ ಅಂತ ಹೇಳಬೇಕು. ಮತ್ತೆ ಸನ್ನರು ಅಂದ್ರೆ ಪ್ರಕರ್ಷೇಣ ಸನ್ನಾಹ ಪ್ರಸನ್ನಾಹ ವಿಷಣ್ಣಾಹ ಜೀವಾಹ. ನಾನು ಹೇಳಿದೆ ಅವಾಗ, ವಿಷಣ್ಣ ಅನ್ನುವಲ್ಲಿಯೂ ಪ್ರಸನ್ನ ಅನ್ನುವಲ್ಲಿಯೂ ಇರುವುದು ಒಂದೇ ಧಾತು. ಪ್ರಪನ್ನ ಅನ್ನುವಲ್ಲಿ ಪ್ರಸನ್ನ ಅನ್ನುವಲ್ಲಿ ಇರುವುದು ಒಂದೇ ಉಪಸರ್ಗ, ಧಾತು ಬೇರೆ. ವಿಷಣ್ಣ ಅನ್ನುವಲ್ಲಿ ವಿ ಅಂತ ಉಪಸರ್ಗ, ಪ್ರಸನ್ನ ಅನ್ನುವಲ್ಲಿ ಪ್ರ ಅಂತ ಉಪಸರ್ಗ, ಎರಡು ಕಡೆ ಧಾತು ಒಂದೇ. ಆ ಧಾತುವಿನ ಅಲ್ಲಿರುವಂತ ಉಪಸರ್ಗದ ಆಧಾರದಿಂದ ದುಃಖಿತ ಸಂತುಷ್ಟ ಅಂತ ಹೀಗೆಲ್ಲ ಅರ್ಥ ಬರ್ತದೆ. ಈ ಸನ್ನ ಪ್ರಸನ್ನ ಸ್ವಲ್ಪ ಸುಖಿಯಾದವನು ಸಂತುಷ್ಟನಾದವನು ಅನ್ನೋ ಅರ್ಥವನ್ನು ದೂರ ಇಟ್ಕೊಂಡು ಸನ್ನ ಅನ್ನೋದನ್ನ ಮಾತ್ರ ಆಲೋಚನೆ ಮಾಡಬೇಕು. ಸನ್ನ ಅಂದ್ರೆ ವಿಶರಣ, ಕಷ್ಟಪಡುವುದು, ಅವಸಾದನ, ದಾರಿಯಿಂದ ತಪ್ಪಿದವರು, ಸನ್ಮಾರ್ಗದಲ್ಲಿ ಮುಂದುವರಿಬೇಕಾದವರು, ಯಾವುದೋ ಕಾರಣದಿಂದ ಸನ್ಮಾರ್ಗವನ್ನು ಕಳ್ಕೊಂಡವರು, ಅವರೆಲ್ಲ ಸನ್ನರು. ಪ್ರಕರ್ಷೇಣ ಸನ್ನರು, ಬಹಳ ಕಷ್ಟಪಡ್ತಾ ಇರುವವರು, ಬಹಳ ಬಳಲ್ತಾ ಇರುವಂಥವ್ರು. ಅಂಥ ಜೀವರೇನಿದ್ದಾರೆ ಅವರೇ ಪ್ರಸನ್ನರು ಅಂದ್ರೆ ವಿಷಣ್ಣರು ಅಂತ ಅರ್ಥ. ಸಂಸ್ಕೃತದಲ್ಲಿ ಉಪಸರ್ಗಗಳಿಗೆ ಅನೇಕ ಅರ್ಥ ಆಗೋದ್ರಿಂದ ಅವರನ್ನು ಆದತ್ತೆ ತನ್ನ ಬಳಿಗೆ ಸ್ವೀಕಾರ ಮಾಡ್ತಾನೆ. ಆ ಅರ್ಥ ನಾನು ಇಲ್ಲಿ ಹೇಳಿದ್ದೇನೆ. ಪ್ರಸನ್ನ ಅಂತಂದ್ರೆ ತನ್ನ ಬಳಿಗೆ ಯಾರು ಭಯ ಭಕ್ತಿಯಿಂದ ಬರ್ತಾರೆ ಅವ್ರನ್ನ ಸ್ವೀಕಾರ ಮಾಡ್ತಾನೆ. ಅವರು ರಜೋಗುಣಕ್ಕೆ ಒಳಗಾಗಿ ಕೆಲವು ಬಾರಿ ಪತನ ಹೊಂದಬಹುದು, ಆದ್ರೂ ಅವ್ರನ್ನ ಮೇಲೆ ಎತ್ತುತ್ತಾನೆ ಅಂತ ಈಗ ಅದರ ಅರ್ಥ. ಪ್ರಸನ್ನಾತ್ಮ ಪ್ರಕರ್ಷೇಣ ಸನ್ನಾಹ ವಿಷಣ್ಣಾಹ ದೈತ್ಯಾಹ ತಾನ ಹತ್ತಿ ಇತಿ ಪ್ರಸನ್ನಾತ್ಮ. ಮತ್ತೆ ವಿಷಣ್ಣರಾದಂತಹ ದೈತ್ಯರೇನಿದ್ದಾರೆ ಅವರನ್ನ ಇವನು ನಾಶಪಡಿಸ್ತಾನೆ. ಅವರು ಭಗವಂತನಿಗೆ ವಿಮುಖರಾಗಿ ಬದುಕ್ತಾ ಇರೋದ್ರಿಂದ, ಧರ್ಮದ ಮಾರ್ಗದಲ್ಲಿ ಅವ್ರು ಇಲ್ಲ ಆದ್ರಿಂದ ಪ್ರಸನ್ನರು ಅಂದ್ರೆ ವಿಷಣ್ಣರಾದಂತಹ ದೈತ್ಯರು, ಅವರನ್ನ ಹತ್ತಿ ಸಂಹಾರ ಮಾಡಿಬಿಡ್ತಾನೆ. ಆದ್ರಿಂದ ಈತ ಪ್ರಸನ್ನಾತ್ಮ. ಪ್ರಕರ್ಷೇಣ ಸನ್ನಃ ಗತಃ ಸರ್ವತ್ರ ವ್ಯಾಪ್ತಃ ಆತ್ಮ ಸ್ವರೂಪಂ ಯಸ್ಯ ಸಹ ಗತ್ಯರ್ಥಕಾತ್ ಸದಲ ಧಾತೋ ನಿಷ್ಪನ್ನ ಸನ್ನ ಐತಿ. ಇನ್ನೊಂದು ಎಲ್ಲಾ ಕಡೆ ಇರುವ ವ್ಯಾಪ್ತನಾದವನು ಅಂತ, ಎಲ್ಲಾ ಕಡೆ ಇರುವ ಸ್ವರೂಪ ಇದ್ದವನು ಅಂತ ಅರ್ಥ. ಯಸ್ಯಾಸಿ ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾತ್ಯ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ. ಎಲ್ಲಾ ಕಡೆ ಇದ್ದಾನೆ, ಎಲ್ಲಾ ದೇಶದಲ್ಲೂ ಎಲ್ಲಾ ಕಾಲದಲ್ಲೂ ಇದ್ದಾನೆ. ಸಂತತ ಭಾವ ಅಂದ್ರೆ ಅದೇ ಆತ್ಮ ಅನ್ನುವಲ್ಲೇ ಅಥ ಸಾತತ್ಯ ಗಮನ, ಸತತವಾದ ಗಮನ. ಎಲ್ಲಾ ದೇಶಗಳಲ್ಲಿ ಎಲ್ಲಾ ಕಾಲದಲ್ಲಿ ಸತತವಾದ ಗಮನ ಒಂದು. ಹೀಗೆ ಅಲ್ಲಿ ಗತ ಅಂದ್ರೆ ಸನ್ನ ಅಂದ್ರೆ ಎಲ್ಲಾ ಕಡೆ ಇರುವವನು ಅಂತ ಅರ್ಥ. ಸನ್ನ ಅಂದ್ರೆ ಇರುವವನು. ಪ್ರಕರ್ಷೇಣ ಸನ್ನ ಅಂದ್ರೆ ಎಲ್ಲಾ ದೇಶದಲ್ಲಿ ಎಲ್ಲಾ ಕಾಲದಲ್ಲೂ ಇರುವವನು. ಹೀಗೆ ಪ್ರಸನ್ನಾತ್ಮ ಅಂದ್ರೆ ಎಲ್ಲ ಕಡೆ ಇರುವಂತಹ ಸ್ವರೂಪ ಇದ್ದವನು ಅಂತ ಅದರ ಅರ್ಥ. ಹೀಗೆ ಆತ ಭಗವಂತ ಸ್ವರೂಪತಃ ವ್ಯಾಪ್ತ, ದೇಹತಃ ವ್ಯಾಪ್ತ. ದೇಹವು ಅವನ ಆತ್ಮವು ಎಲ್ಲಾ ಕಡೆ, ಅವನ ಸ್ವರೂಪವು ಎಲ್ಲಾ ಕಡೆ ವ್ಯಾಪ್ತ. ಯಾಕಂದ್ರೆ ಅವೆರಡು ಅಭಿನ್ನ ಆದ್ರಿಂದ. ಪರವ ಮಾತ್ರಯ ತನ್ವಾ ಪ್ರಧಾನ ನತೇ ಮಹಿತ್ವಮನ್ವಷ್ಣುವಂತಿ ಅಂತ ವೇದವಾಕ್ಯ. ನೀನು ತನ್ವಾ ಪ್ರಧಾನ, ನಿನ್ನ ಶರೀರದಿಂದ, ತನು ಅಂದ್ರೆ ಶರೀರದಿಂದ ಎಲ್ಲ ಕಡೆ ವ್ಯಾಪ್ತನಾಗಿದ್ದೆ ಅಂತ ಒಂದು ಮಾತಿದೆ. ಹೀಗೆ ಆತ್ಮ ಅಂದ್ರೆ ಶರೀರ
ಮೂಲ ಜೀವ ಸ್ವರೂಪವೂ ಹೌದು, ಆತ್ಮ ಅಂದ್ರೆ ಮನಸ್ಸು ಹೌದು, ಆತ್ಮ ಅಂದ್ರೆ ದೇಹವೂ ಹೌದು. ಆ ದೇಹದಿಂದಲೇ ಎಲ್ಲ ಕಡೆ ವ್ಯಾಪ್ತನಾದವನು ಅಂತ ಹೀಗೆ ಆ ಒಂದು ವೇದವಾಕ್ಯ, ಋಗ್ವೇದದಲ್ಲಿ ಬರುವಂತಹ ವೇದವಾಕ್ಯ ಅವನನ್ನ ಹಾಗೆ ವರ್ಣನೆ ಮಾಡ್ತದೆ. ಇದಿಷ್ಟು ಸಗ್ರಿ ರಾಘವೇಂದ್ರಾಚಾರ್ಯರು ಸಂಪಾದನೆ ಮಾಡಿದಂಥ ಮಾತುಗಳ ಅರ್ಥ. ಅನೇಕ ಉಲ್ಲೇಖಗಳು, ಪ್ರಸನ್ನಾತ್ಮ ಅನ್ನೋದಕ್ಕೆ ಸಂಬಂಧಿಸಿದಂತೆ ಅನೇಕ ಉಲ್ಲೇಖಗಳನ್ನ ನಾವು ನೋಡಿದ್ದೇವೆ. ಮುಂದೆ ಈ ಶಾಂಕರ ಭಾಷ್ಯದಲ್ಲಿ ಮತ್ತು ಪರಾಶರ ಭಟ್ಟರ ಅನುಸಾರವಾಗಿ, ಹಾಗೆ ಸತ್ಯಸಂಧರ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಪ್ರಸನ್ನಾತ್ಮ ಅಂತ ಅನ್ನೋದಕ್ಕೆ ಏನು ಅರ್ಥ ಆಗಬಹುದು ಅಂತ ಅನ್ನೋದನ್ನ ನಾವು ಈಗ ನೋಡಬೇಕು. ಶಾಂಕರ ಭಾಷ್ಯಕ್ಕೆ ಅನುಸಾರವಾಗಿ ರಜಸ್ತಮೋ ಗುಣಗಳಿಂದ ಕಲುಷಿತವಾಗದೇ ಇರುವಂಥ ಅಂತಃಕರಣ ಇದ್ದವನು, ಕರುಣಾರಸದಿಂದ ತೋಯದಂಥ ಸ್ವಭಾವ ಇದ್ದವನು, ಎಲ್ಲಾ ಕಾಮನೆಗಳನ್ನು ಪಡ್ಕೊಂಡೇ ಇದ್ದಾನೆ. ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವಚ ಕರ್ಮಣಿ. ಭಗವಂತ ಇನ್ನು ಪ್ರಯತ್ನ ಪಟ್ಟು ಪಡ್ಕೋಬೇಕಾದದ್ದೇನೂ ಇಲ್ಲ. ಆದ್ರಿಂದ ಪ್ರಸನ್ನವಾದಂಥ ಮನಸ್ಸಿರುವವನು ಆ ಭಗವಂತ. ಇದು ಶಾಂಕರ ಭಾಷ್ಯಕ್ಕೆ ಅನುಗುಣವಾಗಿ ಅದರ ಅರ್ಥ. ಎಲ್ಲ ಪರಾಶರ ಭಟ್ಟರಿಗೆ ಅನುಸಾರವಾಗಿ ಎಲ್ಲಾ ಕಾಮನೆಗಳನ್ನು ಪಡ್ಕೊಂಡಿದ್ದಾನಾದ್ರಿಂದ ರಾಗಾದಿಗಳಿಂದ ಅವನ ಮನಸ್ಸು ಯಾವತ್ತೂ ಮಾಲಿನ್ಯಕ್ಕೊಳಗಾಗೋದಿಲ್ಲ. ಅದನ್ನು ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದು ವೇದವಾಕ್ಯ ಇದೆ, ಅದನ್ನು ಹೇಳಿದ್ದಾರೆ ಇಲ್ಲಿ. ಆತ್ಮ ಪೂರ್ಣವಾಗಿ ಇಲ್ಲಿ ಬಂದಿಲ್ಲ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ. ಪೂರ್ಣ ವೇದವಾಕ್ಯ ಹೀಗಿದೆ: ಆತ್ಮ ಅಪಹತ ಪಾತ್ಮ ವಿಜರಃ ವಿಮೃತ್ಯು ಅಪಿಪಾಸಃ ಅವಿಜಿಗತ್ಸಃ ಸತ್ಯಕಾಮಃ ಸತ್ಯಸಂಕಲ್ಪ ಸೋನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ. ಆತ್ಮ, ಯಾವ ಭಗವಂತ, ಅವಿಜಿಗತ್ಸಃ ತಿನ್ನಬೇಕು ಅನ್ನೋ ಆಸೆ ಇಲ್ಲ, ಅಪಿಪಾಸ ಕುಡಿಬೇಕು ಅಂತ ಆಸೆ ಇಲ್ಲ, ಸತ್ಯಕಾಮಃ ಸತ್ಯಸಂಕಲ್ಪ, ಎಲ್ಲ ಅವನ ಕಾಮಗಳು ಅವನ ಕಾಮನೆಗಳು ಸಂಕಲ್ಪಗಳೆಲ್ಲ ಈಡೇರಿದ್ದೆ, ಯಾವುದು ಈಡೇರದೇ ಇರುವಂಥದ್ದು ಯಾವುದೂ ಇಲ್ಲ. ಅಪಹತ ಪಾತ್ಮ, ಯಾವುದೇ ಪಾಪ ಇಲ್ಲ. ವಿಜರಹ, ಮುಪ್ಪಿಲ್ಲ ಅವನಿಗೆ. ವಿಮೃತ್ಯು, ಸಾವಿಲ್ಲ. ಅಂಥ ಆತ್ಮನನ್ನು ಕುರಿತು ಸ ವಿಜಿಜ್ಞಾಸಿತವ್ಯ ಸೋನ್ವೇಷ್ಟವ್ಯ, ಅವನ ಬಗ್ಗೆ ನಾವು ಜಿಜ್ಞಾಸೆ ಮಾಡಬೇಕು, ಅವನ ಸ್ವರೂಪವನ್ನೇ ಹುಡುಕಬೇಕು, ಜೀವನದ ಗುರಿ ಅದಿರಬೇಕು ಅಂತ ಛಾಂದೋಗ್ಯ ಉಪನಿಷತ್ತಲ್ಲಿ ಬಂದಂಥ ಮಾತು. ಅವಾಪ್ತ ಸರ್ವಕಾಮತ್ವಾತ್ ರಾಗಾದಿರಹಿತ ಮನಃ ಯಸ್ಯಾಸ್ತಿ ಸ ಪ್ರಸನ್ನಾತ್ಮ ಚಿತ್ತ ತುಷ್ಟಿ ಪ್ರದೋ ಮನುಹು. ನೋಡಿ, ಇದು ಪರಾಶರ ಭಟ್ಟರ ವ್ಯಾಖ್ಯಾನದ ಒಂದು ವೈಶಿಷ್ಟ್ಯ. ಮನು ಅಂದ್ರೆ ಮಂತ್ರ ಅಂತ ಅರ್ಥ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮೊದಲಾದ ಕಡೆ ಮತ್ತೆ ತಂತ್ರಸಾರದಲ್ಲೆಲ್ಲ ಮಂತ್ರಕ್ಕೆ ಮನು ಮನು ಅಂತ ಶಬ್ದ ಪ್ರಯೋಗ ಮಾಡ್ತಿರ್ತಾರೆ. ಇದು ವಿಷ್ಣು ಸಹಸ್ರನಾಮದಲ್ಲಿ ಪ್ರತಿಯೊಂದು ನಾಮವೂ ಕೂಡ ಒಂದೊಂದು ಮನು. ಚಿತ್ತ ತುಷ್ಟಿ ಪ್ರದೋ ಮನುಹು. ಇದನ್ನ ಧ್ಯಾನ ಮಾಡಿದರೆ ಮನಸ್ಸಿಗೆ ಸಂತೋಷ ಆಗ್ತದೆ. ಮನಸ್ಸಿನ ಆತಂಕದ ಅಲೆಗಳೆಲ್ಲ ದೂರ ಆಗಿ ಮನಸ್ಸಿಗೆ ಸಮಾಧಾನ ಆಗ್ತದೆ. ಭಗವಂತ ಅವಾಪ್ತ ಸರ್ವಕಾಮನಾದ್ರಿಂದ ರಾಗಾದಿ ರೋಷರಹಿತನಾದವನು. ಅವನನ್ನ ಪ್ರಸನ್ನಾತ್ಮ ಅಂತ ಧ್ಯಾನ ಮಾಡಿದ್ರೆ ನಮ್ಮ ಮನಸ್ಸು ಕೂಡ ಪ್ರಸನ್ನ ಆಗ್ತದೆ. ಅದನ್ನು ಹಿಂದೆ ಹೇಳಿದ್ದನ್ನು ಕೇಳದೇ ಇರೋರ ಗಮನಕ್ಕಾಗಿ ಹೀಗೆ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅಂತ ಅಲ್ಲಿಂದ ಪ್ರಾರಂಭ ಮಾಡಬೇಕು. ಸುಪ್ರಸಾದ ಅಲ್ಲಿವರೆಗೆ ನಿಲ್ಲಿಸಬೇಕು. ಪ್ರಸನ್ನಾತ್ಮನೇ ನಮಃ ಅಂತ ಚತುರ್ಥಿ ವಿಭಕ್ತಿಯಂತವಾಗಿ 108 ಸರಿ ಹೇಳಬೇಕು. ವಿಶ್ವದೃಗ್ ವಿಶ್ವವಿಗ್ ವಿಭು ಸತ್ಕರ್ತ ಸತ್ಕೃತಿ ಸಾಧು ಅಂತ ಮುಂದೆ ವಿಷ್ಣು ಸಹಸ್ರನಾಮವನ್ನು ಯಥಾವತ್ತಾಗಿ ಪೂರ್ಣಗೊಳಿಸಬೇಕು. ಯಾವ ನಾಮ ಬೇಕಾಗಿದೆಯೋ ಅದೊಂದನ್ನು ಮಾತ್ರ ಚತುರ್ಥಿ ವಿಭಕ್ತಿಯಂತವಾಗಿ 108 ಸರಿ ಹೇಳಬೇಕು. ಹಿಂದಿನದು ಮುಂದಿನದನ್ನ ಯಥಾವತ್ತಾಗಿ ಹೇಳಬೇಕು. ಇದೊಂದು ಮಾರ್ಗ ನಮ್ಮ ಸುವಿದ್ಯೇಂದ್ರ ಸ್ವಾಮಿಗಳು ತೋರಿಸ್ಕೊಟ್ಟದ್ದು. ಅಂಥದ್ದೊಂದು ಮಂತ್ರ ಇದು ಪ್ರಸನ್ನಾತ್ಮ ಅಂತ ಅನ್ನೋದು. ಮತ್ತೆ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಕ್ಕನುಸಾರವಾಗಿ ಅವನು ಪ್ರಸನ್ನವಾದಂಥ ಸ್ವರೂಪ ಇದ್ದವನು. ಅದನ್ನು ಕೂಡ ಇಲ್ಲಿ ನೋಡೋಣ. ಪ್ರಸೀದತಿ ಅನೇನ ಪ್ರಸನ್ನ ಆತ್ಮ ಮನಃ ಯಸ್ಯ ಸಹ ಪ್ರಸನ್ನಾತ್ಮ. ಯಾವ ಭಗವಂತನ ಆತ್ಮ ಅಂದ್ರೆ ಮನಸ್ಸು ಅದು ಪ್ರಸನ್ನವಾಗಿದೆಯೋ ಆದ್ದರಿಂದ ಭಗವಂತನನ್ನ ಪ್ರಸನ್ನಾತ್ಮ ಅಂತ ಹೀಗೆ ವರ್ಣನೆ ಮಾಡಬೇಕು. ಸುಪ್ರಸಾದ ಅನ್ನೋ ಹಿಂದಿನ ಶಬ್ದ, ಪ್ರಸನ್ನಾತ್ಮ ಅನ್ನುವ ಈಗಿನ ಶಬ್ದ, ಇವೆರಡೂ ಕೂಡ ಹೆಚ್ಚು ಕಡಿಮೆ ಒಂದೇ ಅರ್ಥವನ್ನು ಹೇಳ್ತವೆ. ಭಗವಂತ ಪ್ರಸನ್ನಾತ್ಮ, ಅವನಿಂದ ನಮಗೆ ಅನುಗ್ರಹ ಅಂತ ಹೀಗೆ. ಆದ್ರಿಂದ ಈ ಸುಪ್ರಸಾದ ಅನ್ನೋ ಶಬ್ದವನ್ನ, ಪ್ರಸನ್ನಾತ್ಮ ಅನ್ನೋ ಶಬ್ದವನ್ನ ಹೀಗೆ ನಾವು ಸುವಿದ್ಯೇಂದ್ರ ಸ್ವಾಮಿಗಳು ಗುರುಗಳು ಹೀಗೆ ಹೇಳಿದರು. ಆರಂಭದಿಂದ ಹೇಳ್ತಾ ಬಂದು ಆ ಪ್ರಸ್ತುತ ನಾಮವನ್ನು 108 ಬಾರಿ ಚತುರ್ಥಿ ವಿಭಕ್ತಿಯಂತವಾಗಿ ಹೇಳಿ ಮತ್ತೆ ಯಥಾವತ್ತಾಗಿ ಮುಂದುವರಿಸ್ಬೇಕು ಅಂತ. ಅದಾಗದೆ ಹೋದ್ರೆ ಯಾವುದೋ ಒಂದನ್ನ ಕೇವಲ ಸುಪ್ರಸಾದಾಯ ನಮಃ, ಪ್ರಸನ್ನಾತ್ಮನೇ ನಮಃ ಜನ ಕೇಳ್ತಿರ್ತಾರೆ. 108 ಸರಿನೇ ಹೇಳ್ಬೇಕಾ,
24 ಸರಿ ಹೇಳಬೇಕಾ, 8 ಸರಿ ಹೇಳಬೇಕು ಅಂತ. ಹೇಳದೇ ಇರೋದಕ್ಕಿಂತ 1 ಸರಿ ಆದರೂ ಹೇಳುವುದು ಯೋಗ್ಯವೇ. 10 ಸರಿ, 12 ಸರಿ, ಹೀಗೆ 24 ಸರಿ, 36 ಸರಿ. ಇದಕ್ಕೆಲ್ಲ ಬೇರೆ ಮಂತ್ರಗಳಿಗಾದ್ರೆ 10 ಬಾರಿ ಜಪಿಸಿದ ಮೇಲೆ ಅದಕ್ಕೊಂದು ತರ್ಪಣ ಅಂತ ಕೊಡಬೇಕು, ಅದಕ್ಕೆ ಅಂಗನ್ಯಾಸ ಕರನ್ಯಾಸ ಇವೆಲ್ಲ ಇರ್ತವೆ. ಇದಕ್ಕೆ ವಿಷ್ಣು ಸಹಸ್ರನಾಮಕ್ಕೆ ಅಂಗನ್ಯಾಸ ಕರನ್ಯಾಸ ಆರಂಭದಲ್ಲಿ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅಂಗನ್ಯಾಸ ಕರನ್ಯಾಸ ಇಲ್ಲದೆ ಹೋದ್ರೂ ಕೂಡ ಇವು ಪ್ರತಿಯೊಂದು ಪದವೂ ಒಂದೊಂದು ನಾಮ, ಒಂದೊಂದು ಮಂತ್ರ. ಆದ್ದರಿಂದ ಪ್ರತ್ಯೇಕವಾಗಿ ನಮಗೆ ವಿವಿಧ ಉದ್ದೇಶಗಳಿಗಾಗಿ ಅದನ್ನು ನಾವು ಧ್ಯಾನ ಮಾಡ್ಬೋದು. ಹೀಗೆ ಪ್ರಸನ್ನಾತ್ಮ ಅಂತ ನಮಗೆ ಸತ್ಯಸಂಧ ಸ್ವಾಮಿಗಳು ಅದರ ಅರ್ಥ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಪ್ರಸನ್ನಾತ್ಮ ಅನ್ನುವ ನಾಮವನ್ನು ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರವನ್ನು ಕಳೆದ 3 ದಿವಸ ನಾವು ನೋಡಿದ್ದೇವೆ. ಈ ಹಿಂದಿನ ಜ್ಞಾನಿಗಳೆಲ್ಲ ಮಾಡಿದಂತಹ ಮೂಲ ಋಗ್ವೇದದ ಮಂತ್ರದ ವ್ಯಾಖ್ಯಾನ, ಮತ್ತೆ ರಘುನಾಥ ಸ್ವಾಮಿಗಳು ಮಾಡಿದಂತಹ ಬೃಹತಿ ಮಂತ್ರದ ವ್ಯಾಖ್ಯಾನ, ಅದನ್ನು ಕೂಡ ನೋಡಿದ್ದೇವೆ. ಅದರ ಜೊತೆಗೆ ನಾನು ಅನುಸಂಧಾನ ಮಾಡಿದಂತೆ ಪರ್ವತ ಶಬ್ದಕ್ಕೆ, ಅಜ್ಮ ಶಬ್ದಕ್ಕೆ, ವನ ಶಬ್ದಕ್ಕೆ ಏನೇನು ಅರ್ಥಗಳು ಅಂತ ಕೂಡ ಅದನ್ನೆಲ್ಲ ನಾವು ಅನುಸಂಧಾನ ಮಾಡ್ಕೊಂಡಿದ್ದೇವೆ. ಆ ಶಬ್ದಗಳ ಮೌಲ್ಯಮಾಪನ, ಆ ಶಬ್ದಗಳಿಂದ ಅಂತಹ ಅರ್ಥವನ್ನು ಹೊರಡಿಸಬಹುದಾ, ಹೇಗೆ ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ನಾನು ಆಲೋಚನೆ ಮಾಡಿದ್ದೀನಿ. ಆದರೂ ಕೂಡ ವಿದ್ವಾಂಸರು ಅದ್ರ ಬಗ್ಗೆ ಮತ್ತಷ್ಟು ಆಲೋಚನೆ ಮಾಡಬೇಕು. ಯಾವ ಮಾರ್ಗದಲ್ಲಿ ರಘುನಾಥ ಸ್ವಾಮಿಗಳು ಆಲೋಚನೆ ಮಾಡ್ತಾರೆ, ಯಾವ ಮಾರ್ಗದಲ್ಲಿ ಭಗವಂತಾಚಾರ್ಯ ಆಲೋಚನೆ ಮಾಡಿದ್ದಾರೆ, ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದಂತಹ ಸತ್ಯಧರ್ಮ ಸ್ವಾಮಿಗಳು ಪದಗಳನ್ನು ಹೇಗೆ ಒಡೆದು ವ್ಯಾಖ್ಯಾನ ಮಾಡಿದ್ದಾರೆ, ಇತ್ತೀಚಿನ ವಿದ್ವಾಂಸರಾದಂಥ ಗೋವಿಂದಾಚಾರ್ಯ ಸಗ್ರಿಯಾಚಾರ್ಯರು ಕೂಡ ಪದಗಳನ್ನು ಹೇಗೆ ವಿಭಾಗಿಸಿ ಪದಗಳನ್ನು ದುಡಿಸ್ಕೊಳ್ಳೋದು ಅಂತ ಒಂದಿರ್ತದೆ. ಎಲ್ಲ ಇರ್ತವೆ ನಮ್ಮಲ್ಲಿ, ಇದ್ದುದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಒಂದು ಸಾಹಸ ಮಾಡ್ತಾ ಇದ್ದೇನೆ. ಅದರ ಯುಕ್ತಾಯುಕ್ತತೆಯನ್ನು, ಅಂಥ ಶಬ್ದಗಳಿಂದ ಅರ್ಥ ಬರ್ಬೋದು ಹೇಗೆ ಅನ್ನೋದನ್ನ ವಿದ್ವಾಂಸರಾದವರು ಪುಷ್ಟೀಕರಿಸಿದರೆ ಕೇಳಿದವರು ಸಂತೋಷಪಟ್ಟರೆ ಅದಕ್ಕೆ ಹೆಚ್ಚಿನ ಒಂದು ಸಾರ್ಥಕತೆ ಬಂದಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ಹೀಗೆ ನಾವು ಈ 3 ದಿವಸ ಮಾಡಿದಂಥ ಈ ಪ್ರಸನ್ನಾತ್ಮ ಅನ್ನೋ ನಾಮದ ಶ್ರವಣ, ಬೃಹತಿ ಮಂತ್ರದ ಶ್ರವಣ ಇಲ್ಲಿಗೆ ಸಮಾಪ್ತ ಆಗ್ತದೆ. ನಮಗೆ ಯಾವಾಗಲೂ ಗೊತ್ತಿರುವಂತೆ ಕಳೆದ 15ನೇ ತಾರೀಕು ಗುರುಗಳಾದಂತಹ ಸಗ್ರಿ ರಾಘವೇಂದ್ರಾಚಾರ್ಯರು ಅವರು ತಮ್ಮ ಈ ಲೋಕವನ್ನು ತೊರೆದ್ರು. ತುಂಬ ಅದ್ಭುತವಾದಂಥ ಜೀವನ ಅವ್ರದ್ದು, ನಡೆದಾಡುವಂಥ ಸರ್ವಮೂಲ ಅಂತ ಅವರಿಗೆ ಕರಿತಾ ಇದ್ರು. ಸರ್ವಮೂಲದ ಎಲ್ಲ ಉಲ್ಲೇಖಗಳು ಕೂಡ ಅವ್ರ ಬಾಯಲ್ಲಿ ಇದ್ದೇ ಇದ್ದವು. ಅನೇಕ ಬಾರಿ ಅವರು ಎದುರಿಗೆ ಇಲ್ಲದೆ ಹೋದರೂ ಕೂಡ ಅನೇಕ ಪಾಠಗಳಿಗೆ, ಪ್ರವಚನಗಳಿಗೆ ಸಂಬಂಧಪಟ್ಟಂತೆ, ಸಂಶಯಗ್ರಸ್ತವಾದ ವಿವಾದಗ್ರಸ್ತವಾದಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ಅವರನ್ನ ಸಂಪರ್ಕಿಸ್ತಾ ಇದ್ದೆ. ಅವರ ಆ ದೇಹಾಂತವೂ ಕೂಡ ಯಾರಾದರೂ ಅಪೇಕ್ಷೆ ಪಡುವಂಥ ದೇಹಾಂತವೇ. ಅವರು ಇತ್ತೀಚೆಗೆ ತಾನೇ 70ನೇ ವರ್ಷದ ತಮ್ಮ ಕಾರ್ಯಕ್ರಮವನ್ನು ಮಾಡಿಕೊಂಡ್ರು, ಒಂದು ಶಾಂತಿ ಮಾಡಿಕೊಂಡ್ರಂತೆ. ಆದರೆ ಶಾಂತಿಗಾಗಿ ಬಹಳ ಶ್ರಮ ಪಡಲಿಲ್ಲಂತವ್ರು. 70ನೇ ವರ್ಷದಲ್ಲಿ ತಾತ್ಪರ್ಯ ನಿರ್ಣಯದ ಕುರಿತಾಗಿ ಒಂದು ವಿಚಾರ ಸಂಕಿರಣವನ್ನು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆಸಿ ಅನೇಕ ಜನ ವಿದ್ವಾಂಸರನ್ನ ಅಲ್ಲಿ ಕರೆಸಿ ಸಾರ್ಥಕವಾಗಿ 70ನೇ ವರ್ಷವನ್ನು ಆಚರಣೆ ಮಾಡಿಕೊಂಡ್ರು. ಮನುಷ್ಯ 80-90ರವರೆಗೂ ಬದುಕಿದ್ರು ಅವ್ರು ಮಾಡುವಂಥ ಕೆಲಸಗಳು ಇದ್ದೇ ಇದ್ದವು. ಆದರೂ ಮನುಷ್ಯ ಒಂದು ದಿವಸ ಹೋಗಲೇಬೇಕು ಅನ್ನೋದು ಹೌದು ಅಂದಮೇಲೆ ಈ ಥರ ಸಾರ್ಥಕವಾಗಿ ಯಾವುದೇ ಶ್ರಮ ಇಲ್ಲದೇನೆ ಹೋಗುವುದು, ಅಲ್ಪ ಶ್ರಮದಿಂದ ಹೋಗುವುದು ಹೆಚ್ಚು ಸ್ಪೃಹಣೀಯ. ಅವರು ಭಂಡಾರಕೇರಿ ಸ್ವಾಮಿಗಳ ಸನ್ನಿಧಾನದಲ್ಲಿ, ಅವರಿಂದ ಪೂಜಿತನಾದ ರಾಮದೇವರ ಸನ್ನಿಧಾನದಲ್ಲಿ ರಾಮ ಹೇಗೆ ಮೋಕ್ಷಪ್ರದ ಅನ್ನೋದನ್ನು ಹೃದಯಂಗಮವಾಗಿ ವಿದ್ವಾಂಸರೆಲ್ಲ ಮೆಚ್ಚಿ ತಲೆದೂಗುವಂತೆ ಅದನ್ನು ವರ್ಣನೆ ಮಾಡಿ ಕೆಳಗೆ ಬಂದು ಕೂತ್ಕೊಂಡ್ರು. ತನ್ನ ಪ್ರವಚನ ಆದಮೇಲೆ ಒಂದು 3-4 ನಿಮಿಷಗಳಲ್ಲಿ ಅವರಿಗೆ ಹೃದಯಾಘಾತ ಆಗೋಯ್ತು. ಅವ್ರ ಜೀವನದಲ್ಲಿ ಅವರು ಪ್ರವಚನ ಮಾಡಿದ್ದೇ ಕೊನೆಯ ಮಾತು. ಪ್ರವಚನ ಮಾಡಿ ಮುಗಿಸಿದ ಮೇಲೆ ಬೇರೆ ಯಾವ ಮಾತನ್ನು ಆಡೇ ಇಲ್ಲಂತವ್ರು. ಚೆನ್ನಾಗಿ ಪ್ರವಚನ ಮಾಡಿದ್ದೀರಿ ಅಂತ ಪಕ್ಕದಲ್ಲಿ ಇದ್ದವರು ಒಬ್ರು ಅವ್ರನ್ನ ಪ್ರಶಂಸೆ ಮಾಡಿ ಮಾತಾಡಿಸಿದಾಗಲೂ ಕೂಡ ಅವ್ರೇನು ಮಾತಾಡಲಿಲ್ಲ, ಮುಗುಳ್ನಕ್ಕರಷ್ಟೇ. ಜೀವನದಲ್ಲಿ ಭಗವಂತನ ಕುರಿತಾದ ಮಾತೇ ಕೊನೆಯ ಮಾತು ಅವ್ರದ್ದು. ಸತ್ಯರಾಮ ಅಂತ ಭಗವಂತನನ್ನು ಉಪಾಸನೆ ಮಾಡಿದರು. ಆ ಶಬ್ದದಿಂದ ಭಗವಂತನ ಅವ್ರು ಹೇಳಿದರು. ಅದೇ ಮಾತೇ ಕೊನೆ ಮಾತು, ಬೇರೆ ಮಾತೇ ಅವ್ರ ಮುಖದಿಂದ ಬರಲಿಲ್ಲ. ಹಾಗೆ ಹೃದಯಾಘಾತಕ್ಕೊಳಗಾಗಿ ಮತ್ತೊಂದು 8-10 ಗಂಟೆಯೋ 10-12 ಗಂಟೆಯೋ ಅವ್ರು ಇದ್ದಿರಬೇಕು, ಒಂದು ಅರ್ಧ ದಿವಸ ಇದ್ದಿರಬೇಕು. ಅಂತೂ ಅವರು ಆ ಥರದ್ದೊಂದು ಮರಣವನ್ನು ಅಪ್ಪಿದ್ರು. ಹೇಗೆ ಸಾರ್ಥಕವಾಗಿ ಬದುಕಿದರೆ ಅದು ಹೇಗೆ ಗುರುಗಳಿಗೆ, ಹರಿವಾಯುಗಳಿಗೆ ಅದು ಪ್ರೀತಿಕರ ಆಗ್ತದೆ, ಮನುಷ್ಯ ಹೇಗೆ ಜಗತ್ತಿಗೆ ಮಾರ್ಗದರ್ಶಕನಾಗಿ ಬದುಕಬಹುದು ಅಂತನ್ನೋದನ್ನು ತುಂಬ ಅದ್ಭುತವಾಗಿ ತೋರಿಸಿದಂಥವ್ರು ಅವರು. ಅವ್ರ ಮಾರ್ಗದರ್ಶನ ಇನ್ನೂ ನಮಗೆ ಸಿಗೋದಿಲ್ಲ. ಆದರೆ ಅವ್ರು ಮಾಡಿದಂಥ ಗ್ರಂಥಗಳಿವೆ, ಅವ್ರು ತೋರಿಸಿಕೊಟ್ಟಂಥ ದಾರಿ ಇದೆ. ಸತತವಾಗಿ ಸದಾಚಾರ ವಿಚಾರಗಳಲ್ಲಿ ಮನುಷ್ಯ ತೊಡಗಿರಬೇಕು ಅಂತ ಅದ್ರ ಬಗ್ಗೆ. ಮುಖ್ಯವಾಗಿ ಬನ್ನಂಜಿ ಗೋವಿಂದಾಚಾರ್ಯ ಹತ್ರನೂ ಕೂಡ ಅವರು ಅನೇಕ ಬಾರಿ
ಕೂತ್ಕೊಂಡು ಪಾಠ ಪ್ರವಚನ ಇತ್ಯಾದಿಗಳನ್ನು ಕೇಳಿದವರು. ಗೋವಿಂದಾಚಾರ್ಯರ ಅಭಿಪ್ರಾಯಗಳಿಗೆ ಅನೇಕ ಸ್ಪಷ್ಟೀಕರಣಗಳನ್ನು ಅವ್ರು ಕೊಡ್ತಿದ್ರು. ಮತ್ತೆ ವಿದ್ಯಾಮಾನ್ಯ ತೀರ್ಥರ ಅಭಿಪ್ರಾಯ ಇದ್ರ ಬಗ್ಗೆ ಏನಿತ್ತು, ವಿಶ್ವೇಶ ತೀರ್ಥರು, ವಿದ್ಯಾಮಾನ್ಯ ತೀರ್ಥರು, ಇವರು ಕೊಂಡಿಯವರು, ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಅಭಿಪ್ರಾಯ ಪಡ್ತಾ ಇದ್ರು, ವಿದ್ಯಾಮಾನ್ಯರು, ವಿಶ್ವೇಶ ತೀರ್ಥರು ಏನು ಅಭಿಪ್ರಾಯ ಪಡ್ತಾ ಇದ್ರು, ಮತ್ತೆ ಗೋವಿಂದಾಚಾರ್ಯ ಏನು ಅಭಿಪ್ರಾಯ ಪಡ್ತಿದ್ರು ಅನ್ನೋದನ್ನೆಲ್ಲ ಅಲ್ಲೇನಾದ್ರೂ ಭಿನ್ನಾಭಿಪ್ರಾಯ ಇದ್ರೆ ಅದನ್ನ ಸ್ಪಷ್ಟವಾಗಿ ಅವ್ರು ಹೇಳ್ತಿದ್ರು. ಅದೊಂದು ನೆನಪಿನ ಖಜಾನೆ ಅವರಲ್ಲಿತ್ತು. ಯಾವುದೋ ಕೆಲವನ್ನ ಇವ್ರು ಹೇಳಿದನ್ನ ಅವ್ರು ಒಪ್ಪೋದಿಲ್ಲ, ಅವ್ರು ಹೇಳಿದನ್ನ ಇವ್ರು ಒಪ್ಪೋದಿಲ್ಲ, ಹೀಗೆಲ್ಲ ಇರ್ತದೆ. ಅದನ್ನೆಲ್ಲ ಸ್ಪಷ್ಟ ರೂಪದಿಂದ ಪ್ರತ್ಯೇಕಿಸಿ ಅವರು ಹೇಳಬಲ್ಲಂಥ ಒಂದು ಹಿರಿಯ ಚೇತನ ಆಗಿದ್ರು. ಅವರ ಅಂತರ್ಗತನಾದಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂಥ ಉಡುಪಿಯ ಶ್ರೀಕೃಷ್ಣ ಅವರು ಅದೇ ಪರಿಸರದಲ್ಲೇ ಇದ್ದವರು. ಪ್ರಸನ್ನಾತ್ಮ ಅನ್ಸ್ಕೊಂಡಿರುವಂಥ ಆ ಲಕ್ಷ್ಮೀನಾರಾಯಣನಿಗೆ ಈ ಭಾಗ ಅರ್ಪಿತ ಆಗಿದೆ. ಈಗಾಗಲೇ ನೋಡಿದಂತೆ ಪ್ರಸನ್ನಾತ್ಮ ಅನ್ನೋದೊಂದು ಅದ್ಭುತವಾದಂಥ ಮಂತ್ರ ಅದು. ಆ ಮಂತ್ರದ ಧ್ಯಾನದಿಂದಲೇ ಸಂಸಾರದಲ್ಲಿ ಇದ್ದವರಿಗೆ, ಸಂಸಾರ ಅವಸ್ಥೆಯನ್ನು ದಾಟ್ಲಿಕ್ಕಾಗಿ ಜ್ಞಾನ ಪಡೆದವರಿಗೆ, ಮುಕ್ತರಾದವರಿಗೆ, ಏಳುವವರಿಗೆ, ಬೀಳುವವರಿಗೆ ಎಲ್ರಿಗೂ ಅವನು ಮಾಲೀಕ, ಎಲ್ರಿಗೂ ಅವನು ಮನೆ, ಎಲ್ರಿಗೂ ಅವನು ಮಾರ್ಗವೂ ಹೌದು ಅನ್ನೋದನ್ನು ನಾವು ಈ ಮಂತ್ರಗಳೆಲ್ಲ ನೋಡಿದ್ದೇವೆ. ಅಂತಹ ಪ್ರಸನ್ನಾತ್ಮ ಶಬ್ದವಾಚನಾದ ಭಗವಂತನಿಗೆ ಈ ಭಾಗ ಅರ್ಪಿತವಾಗಿದೆ. ಶ್ರೀ ಪ್ರಸನ್ನಾತ್ಮಾರ್ಪಣ ವಸ್ತು. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.